ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ನಾನು ವ್ಲಾಗ್ ಏನು ಅಪ್ಲೋಡ್ ಮಾಡೇ ಇರಲಿಲ್ಲ. ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ, ಆದರೆ ವ್ಲಾಗ್ ನನಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ಮನೆಯನ್ನು ಚೇಂಜ್ ಮಾಡಿದೆ. ಮನೆ ಚೇಂಜ್ ಮಾಡೋಲ್ಲಿ ಇಲ್ಲಿ ಅಡ್ಜಸ್ಟ್ ಆಗೋ ಅಷ್ಟರಲ್ಲಿ ಇಷ್ಟು ದಿನ ಆಯಿತು. ಸೊ ಇವಾಗ ಮತ್ತೆ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ತರಕಾರಿಯ ಸಿಂಪಲ್ ಆಗಿರುವಂತಹ ಪಲಾವ್ ಮಾಡ್ತಾಯಿದ್ದೀನಿ, ಜಾಸ್ತಿ ಮಸಾಲೆಗಳಿಲ್ಲದೆ. ಹಾಗೆ ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಕುಕ್ಕರ್ಗೆ. ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿಯ ಸ್ವಲ್ಪ ಬಾಡಿಸ್ಕೊಂಡು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಕೊತ್ತಂಬರಿ, ಪುದೀನ, ಚಕ್ಕೆ ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕಿಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಇದು ಹಳೆಯ ಮನೆಯ ವ್ಲಾಗೆ. ಹಳೆಯ ಮನೆಯಲ್ಲೇ ಇದು ನಾನು ಆವಾಗ ಶೂಟ್ ಮಾಡಿದ್ದು. ಇದು ಅಪ್ಲೋಡ್ ಮಾಡೋಷ್ಟೇ ನಾನು ಹೊಸ ಮನೆಯಲ್ಲಿದ್ದೀನಿ ಇವಾಗ. ಸೊ ಇಲ್ಲಿಂದ ಇದನ್ನು ಕಂಟಿನ್ಯೂ ಆಗುತ್ತೆ ಇನ್ಮೇಲೆ ವ್ಲಾಗ್ಸು. ಶಿಫ್ಟ್ ಮಾಡಿರುವಂಥದ್ದು ಹಾಗೆ ಮನೆಯಲ್ಲಿ ಬಂದಿರುವಂಥದ್ದು ಎಲ್ಲ ವ್ಲಾಗ್ ನೆಕ್ಸ್ಟ್ ಬರುತ್ತೆ. ಇಲ್ಲಿ ಅರ್ಧ ನಿಂಬೆಹಣ್ಣನ್ನು ಸಹ ಹಾಕಿದ್ದೀನಿ ನಾನು. ನಿಂಬೆಹಣ್ಣನ್ನು ಹಾಕಿ ಇಲ್ಲಿ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ತರಕಾರಿನೋ ಅದನ್ನು ಹಾಕ್ಬೋದು. ಇಲ್ಲಿ ನೀವು ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಧನಿಯಾ ಪುಡಿನ ಸಹ ಹಾಕಿದ್ದೀನಿ. ಹಾಕಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನಿವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬಂದ ನಂತರ ಇದರಲ್ಲಿ ಅಕ್ಕಿ ಹಾಕಿ ಒಂದು ವಿಜಿಲ್ ತೆಗೆದ್ರೆ ಸಾಕು. ನಮ್ಮ ಬಿರಿಯಾನಿ, ತರಕಾರಿಯ ಬಿರಿಯಾನಿ ಸಹ ಆಗುತ್ತೆ ಅಥವಾ ಪಲಾವ್ ಸಹ ಆಗುತ್ತೆ. ಪಲಾವ್ ಯಾಕಂದರೆ ನಾನು ಮಸಾಲೆ ಏನು ಜಾಸ್ತಿ ಹಾಕಿಲ್ಲ, ಇದರಲ್ಲಿ ಕಡಿಮೆ ಮಸಾಲೆಗಳಿಂದ ಮಾಡಿದ್ದೀನಿ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಒಂದು ವಿಜಿಲ್ನ ತೆಗಿತೀನಿ. ಅಲ್ಲಿಗೆ ನಮ್ಮ ಪಲಾವ್ ರೆಡಿ ಆಗುತ್ತೆ. ಇದು ನನ್ನ ಮಗನ ಟಿಫಿನ್ ಬಾಕ್ಸ್ಗೋಸ್ಕರ ನಾನು ಬೆಳಗ್ಗೆನೇ ಈ ಪಲಾವ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ, ಯಾಕಂದರೆ ಹೆವಿ ಮಸಾಲೆಗಳಿರಲ್ಲ. ಖಾರ ಕೂಡ ನಾನು ಜಾಸ್ತಿ ಹಾಕಿಲ್ಲ, ಇದಕ್ಕೆ ಕಡಿಮೆನೇ ಖಾರ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ. ಇದನ್ನು ಇವಾಗ ಟಿಫಿನ್ ಬಾಕ್ಸ್ಗೆ ನಾನು ಕಟ್ಟಿ ಕಳಿಸ್ತೀನಿ. ಹಾಗೆ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅಂತ ಒಂದು ಸತಿ ಮಾಡಿದ್ದೀನಿ. ಈ ಥರ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಪಲಾವ್. ಇದನ್ನು ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ರಾಯ್ತ ಕೂಡ ಮಾಡಿದ್ದೀನಿ ಅದರೊಟ್ಟಿಗೆ. ಇದರೊಟ್ಟಿಗೆ ಪುದೀನ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಸಹ ತಿನ್ಬೋದು. ಪುದೀನ ಚಟ್ನಿ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ ಗ್ರೇವಿ ಇದ್ರೂ ಸಹ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ. ಇದಾದ ನಂತರ ಮತ್ತೆ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಕೇಕ್ ಕೂಡ ಮಾಡಿದೆ. ಕೇಕ್ ಹಾಗೆ ಫ್ರೂಟ್ಸ್ ಮನೆಯಲ್ಲಿ ತುಂಬ ಇತ್ತು, ಅದಕ್ಕೋಸ್ಕರ ಕಸ್ಟರ್ಡ್ ಕೂಡ ಮಾಡಿದೆ. ಇಲ್ಲಿ ಕೇಕ್ ಬ್ಯಾಟರ್ನ ರೆಡಿ ಮಾಡ್ತಾ ಇದ್ದೀನಿ, ನಾರ್ಮಲ್ ಆಗಿರುವಂಥ ಸ್ಪಾಂಜ್ ಕೇಕ್. ಇಲ್ಲಿ ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಲಾಸ್ಟಿಗೆ ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬ್ಯಾಟರ್ ಬಂದಿದೆ ತುಂಬ ಚೆನ್ನಾಗಿ. ಇವಾಗ ಕೇಕ್ ಟಿನ್ಗೆ ಇದನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಮೇಲಿಂದ ಸ್ವಲ್ಪ ಟೂಟಿ ಫ್ರೂಟಿ ಕೂಡ ಹಾಕ್ತೀನಿ ಇದ್ರ ಮೇಲೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಇವಾಗ 35 to 40 ಮಿನಿಟ್ಸ್ ಇದನ್ನು ನಾವು ಬೇಕ್ ಮಾಡ್ಕೋಬೇಕು. ಇವಾಗ ನಾನು ಕುಕ್ಕರಲ್ಲೇ ಇಟ್ಟು ಇದನ್ನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲಿಂದ ಸ್ವಲ್ಪ ಟೂಟಿ ಫ್ರೂಟಿ ಸಹ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಬೇಕ್ ಮಾಡ್ಕೊಳ್ಳೋಣ. ಹಾಗೆ ನಾನು ಈ ಕಡೆ ಸಾಮಾನುಗಳು ಸಹ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇಲ್ಲಿ ಕುಕ್ಕರನ್ನು ಇಟ್ಟಿದ್ದೀನಿ. ಕುಕ್ಕರನ್ನು ಇಟ್ಟು ಇದರ ಒಳಗಡೆ ಇದನ್ನು ಇಟ್ಟು ಇವಾಗ ಬೇಕ್ ಮಾಡ್ಕೊಳ್ತೀನಿ. ಕುಕ್ಕರನ್ನು ಲಿಡ್ಡನ್ನು ತೆಗೆದಿದ್ದೀನಿ. ಹಾಗೆ ಒಳಗಡೆ ರಬ್ಬರ್ ಏನಿರುತ್ತೆ ಅದನ್ನು ಸಹ ತೆಗೆದಿದ್ದೀನಿ. ಅದೆರಡನ್ನು ತೆಗೆದು ಇವಾಗ ಮುಚ್ಚಳವನ್ನು ಮುಚ್ತಾ ಇದ್ದೀನಿ. ಇಲ್ಲಿ ಇವಾಗ ನಮ್ಮ ಕೇಕು ಆಗ್ತಾ ಇದೆ. ಇಲ್ಲಿ ಕಸ್ಟರ್ಡ್ನ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು.
ಅದರಲ್ಲಿ ಇವಾಗ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಡ್ರೈ ಫ್ರೂಟ್ಸ್, ಹಾಗೆ ಬನಾನಾ, ಆ್ಯಪಲ್ ಇದೆಲ್ಲ, ಸ್ವಲ್ಪ ಟೂಟಿ ಫ್ರೂಟಿ ಕೂಡ ಜಾಸ್ತಿನೇ ಇತ್ತು, ಅದನ್ನು ಸಹ ಹಾಕಿದ್ದೀನಿ. ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ, ಬ್ಲ್ಯಾಕ್ ರೇಸಿನ್ಸ್, ಬ್ಲ್ಯಾಕ್ ದ್ರಾಕ್ಷಿ, ಹಾಗೆ ಟೂಟಿ ಫ್ರೂಟಿ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಏನು ಹಣ್ಣುಗಳು ಡ್ರೈ ಫ್ರೂಟ್ಸ್ಗಳು ಇರುತ್ತೋ ಅದರಿಂದ ಮಾಡ್ಬೋದು. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ತಣ್ಣಗಾಗೋದಕ್ಕೆ, ಚೆನ್ನಾಗಾಗುತ್ತೆ. ಇಲ್ಲಿ ಕೇಕ್ ಕೂಡ ರೆಡಿಯಾಗಿದೆ ನೋಡಿ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನಾನು ಫುಲ್ಲು ರೆಸಿಪಿ ಏನು ತೋರಿಸಿಲ್ಲ ಇದರಲ್ಲಿ, ಮೇಲಿಂದ ಮೇಲೆ ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಕೇಕ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇವೆರಡು ಆದ ನಂತರ ಇವಾಗ ಸ್ವಲ್ಪ ಆಚೆ ಕೆಲಸ ಇರೋದ್ರಿಂದ ಹೋಗ್ತಾ ಇದ್ದೀವಿ. ಇವಾಗ ಹೋಗೋದಕ್ಕೆ ಕಾರ್ ಆ್ಯಕ್ಚುಲಿ ಇದರ ಎದುರುಗಡೆ ಇಟ್ಟಿದ್ದೀವಿ ನಾವು, ಅಂಗಡಿ ಎದುರುಗಡೆನೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಮೆಟ್ರೋಗೆ ಹೋಗೋದು. ಅಂಗಡಿಯ ಸ್ವಲ್ಪ ಸಾಮಾನು ಬೇಕಾಗಿತ್ತು, ಹಾಗೆ ಮನೆಗೋಸ್ಕರನೂ ಸ್ವಲ್ಪ ಸಾಮಾನುಗಳು ಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ ಮೆಟ್ರೋಗೆ. ಇಲ್ಲಿ ಪೆಟ್ರೋಲ್ ಬೇಕಾಗಿತ್ತು, ಅದಕ್ಕೋಸ್ಕರ. ಸೊ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ನಿಂತಿದ್ದೀವಿ, ಪೆಟ್ರೋಲ್ ಹಾಕಿಸ್ಬೇಕಾಗಿತ್ತು. ಹಾಗೆ ಇಲ್ಲಿ ಹಾಕಿಸ್ಕೊಂಡು ಇಲ್ಲಿಂದ ನೇರವಾಗಿ ಮೆಟ್ರೋಗೆ ಹೋಗೋದು. ಇದು ರೋಡಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ನಾನು ಶೂಟ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ವಾತಾವರಣ, ಅಷ್ಟೇನು ಬಿಸಿಲಿರಲಿಲ್ಲ ಮಧ್ಯಾಹ್ನದೊತ್ತು. ಹಾಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ಲಾಂಗೇ ಆಗುತ್ತೆ, ಸ್ವಲ್ಪ ದೂರನೇ ಇದೆ. ಇವಾಗಿಲ್ಲಿ ಮೆಟ್ರೋ ಹತ್ರ ಬಂದಿದ್ದೀವಿ ನೋಡಿ. ಸೊ ಇಲ್ಲಿ ಮೆಟ್ರೋ ಒಳಗಡೆ ನಮಗೆ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಅಲ್ಲಿ ಶೂಟ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ನಾನು ಆಚೆಯಿಂದನೇ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ, ಒಳಗಡೆ ಅಲೋ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮೆಗಾ ಸೇಲ್ ಅಂತ ಹಾಕಿದರು, ಕುಕ್ಕರು ಹಾಗೆ ಅದೆಲ್ಲ ಇತ್ತು. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿದು ಇವಾಗ ಟ್ರಾಲಿ ತೊಗೊಂಡು ಕಾರ್ ಹತ್ರ ಬಂದಿದ್ದೀವಿ. ಇದನ್ನು ಇವಾಗ ತುಂಬಿಸ್ಕೊಂಡು ಇಲ್ಲಿಂದ ಸೀದಾ ಮತ್ತೆ ಮನೆಗೆ ಹೋಗೋದು. ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ಇಟ್ಟು ಬಂದಿದ್ದೀನಿ. ಸೊ ಇವಾಗ ಸೀದಾ ಇಲ್ಲಿಂದ ಮನೆಗೆ ಹೋಗೋದಷ್ಟೇ. ನನ್ನ ಚಾನಲ್, ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ಎಲ್ಲ ತೊಗೊಂಡಿದ್ದೀವಿ, ಮನೆಗೆ ಬೇಕಾಗಿರೋದು, ಅಂಗಡಿಗೆ ಬೇಕಾಗಿರೋದು ಎಲ್ಲ ಸಾಮಾನುಗಳನ್ನ ತೊಗೊಂಡಿದ್ದೀವಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಹೊಸ ದಿನದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಿಗ್ತೀನಿ ಇನ್ನೊಂದು